ಅನ್ನದಾತರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಈರುಳ್ಳಿ ದರ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಒಂದು ಕಡೆ ದರ ಕುಸಿತ, ಮತ್ತೊಂದು ಕಡೆ ರೋಗ ಬಾಧೆಯಿಂದ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು. ದರ ಕುಸಿತ, ರೋಗ ಬಾಧೆಗೆ ಕಂಗಾಲು. ಅನ್ನದಾತರ ಕಣ್ಣಲ್ಲಿ ಕಣ್ಣೀರು ತರಿಸಿದ ಈರುಳ್ಳಿ ದರ ಕುಸಿತ ಹಾಗೂ ರೋಗ ಬಾಧೆಯಿಂದ ರೈತರು ಕಂಗಾಲು. ಈರುಳ್ಳಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಗ್ರಾಮದ ರೈತ ಈರುಳ್ಳಿ ಬೆಳೆದು ಗೋಳಾಡುವಂತಾಗಿದೆ. ಈರುಳ್ಳಿಗೆ ಉತ್ತಮ ಬೆಲೆ ಬರುತ್ತೆಂಬ ನಿರೀಕ್ಷೆಯಲ್ಲಿ ರೈತ ಈರುಳ್ಳಿಯನ್ನ ಬೆಳೆದಿದ್ದ. ಆದರೆ ಬೆಲೆ ಬರೋದು ದೂರಿನ ಮಾತು. ಹಾಕಿದ ಬಂಡವಾಳವೂ ಕೂಡ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಈರುಳ್ಳಿಗೆ ರೋಗ ಬಾಧಿಸಿದೆ. ಒಂದ್ ಎಕರೆ ಒಳಗೆ 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಬೆಳೆ ಪರಿಹಾರ ಇಲ್ಲ ರೀ. ಮಳೆ ಬಂದು ಗದ್ದೆನೂ ಹೋಗ್ಯವ್ರಿ, ಹತ್ತಿನೂ ಹೋಗ್ಯವ್ರಿ. ಇವಾಗ ಉಳ್ಳಾಗಡ್ಡೆ ಹಚ್ಚಿವ್ರಿ. ಉಳ್ಳಾಗಡ್ಡೆ ಅಂತ ಏನ್ ಇಲ್ರಿ, ಇವು ಎಲ್ಲಾ ರೋಗ ಬಿದ್ದವ್ರಿ, ಮಜ್ಜಿಗೆ ರೋಗ ಬಂದಂಗ ಆಗ್ಯಾವ್ರಿ. ಅದಕ್ಕೆ ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ ಅಂತ. ರೇಟನು ಇಲ್ಲ ರೀ. ಅವ್ರ ರೇಟ್ ಇಂದ ಕೆಲವು ಮಂದಿ ಕಲಾಸ್ ಮಿಸ್ಬಿಟ್ಟಾರ್ರಿ ದನ ಕರುಗಳಿಗೆ. ಆ ತರ ಆಗ್ಯಾವ್ರಿ. ಈಗ ಏನ್ ಪರಿಹಾರ ಕೊಡ್ಬೇಕ್ರಿ ಗೌರ್ಮೆಂಟ್ ನೋಡ್ಬೇಕ್ರಿ. ಇವಾಗ ನಮ್ಮ ಊರದು ಟೀಸ್ ಕೂಡ ಇಲ್ಲ ರೀ. ಆ ಟೈಪ್ ಆಗ್ಯದ್ರಿ. ಒಂದು ಕಡೆ ಈರುಳ್ಳಿಗೆ ದರವೂ ಇಲ್ಲ, ರೋಗಕ್ಕೆ ತುತ್ತಾಗಿದೆ. ಕಟಾವು ಮಾಡಿಸಿದರೆ ಖರ್ಚು ಹುಟ್ಟಲ್ಲ ಅಂತ ಕುರಿ ದನ ಬಿಟ್ಟು ಮೇಯಿಸುವುದೇ ಉತ್ತಮ ಅಂತಿದ್ದಾರೆ. ಸರ್ಕಾರ ಮುತುವರ್ಜಿಯಿಂದ ರೈತ ಬೆಳೆದಂತಹ ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಬೆಳೆ ಪರಿಹಾರ ಕೊಡವಲ್ರು. ಬೆಳೆದಂಡಿ ಗದ್ದೆಗಳು ಹಚ್ಚಿವಿ, ಗದ್ದೆಗಳು ಲಾಸ್ ಆಗ್ಯಾವ. ಏನು ಇಲ್ಲ, ಇವರಿಗೆ ಯಾರು ಬಂದು ನೋಡೋರಿಲ್ಲ. ಯಾರು ರೇಟ್ ಇಲ್ರಿ, ಅದ್ ಕಿತ್ತಿ ದನ ಕರಕ ಮೇಸಕತ್ತಾರ ಜನ ಸುತ್ತ. ನಾವ್ ಹಚ್ಚಿವ್ರಿ, ಇದಕ್ಕೆ ಏನ್ ರೇಟ್ ಅಂತ ಕಾಣವಲ್ದು. 1 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಸರ್. ರೋಗ ಬರಕತ್ತಿದ್ರಿ, ಅದೇನ್ ಆತದೋ ಓದ್ತದೋ ಅದಂತ ಗೊತ್ತಿಲ್ಲ. ನಮ್ಮ ವಾಯದಂಡಿ ಸುತ್ತಮುತ್ತ ಎಲ್ಲ ಬೆಳೆ ಹಾನಿ ಆಗ್ಯಾವ. ಬರೋದು ನೋಡ್ಬೇಕು, ನೋಡಿ ಪರಿಹಾರ ಹಾಕ್ಬೇಕು. ಹತ್ತಿ ಲಾಸ್ ಆಗ್ಯಾವ, ಬೆಳೆ ಲಾಸ್ ಆಗ್ಯಾವ. ಎಲ್ಲ ಬೆಳೆನೂ ಲಾಸ್ ಆದ್ರಿ ವರ್ಷ. ರೈತರಿಗೆ ಏನಿಲ್ಲ, ಹಸಿ ಬರಗಲ್ರಿ ಒಂದ್ ನಮನಿ ವರ್ಷ. ಈರುಳ್ಳಿ ದರವಿಲ್ಲದೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ದರ ಕುಸಿತ, ರೋಗಬಾಧೆಯಿಂದ ರೈತರು ಸಾಲದ ಶೂಲಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ರೈತರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನೋದೇ ರೈತರ ಒತ್ತಾಸೆಯಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅನ್ನದಾತರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಈರುಳ್ಳಿ ದರ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಒಂದು ಕಡೆ ದರ ಕುಸಿತ, ಮತ್ತೊಂದು ಕಡೆ ರೋಗ ಬಾಧೆಯಿಂದ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು. ದರ ಕುಸಿತ, ರೋಗ ಬಾಧೆಗೆ ಕಂಗಾಲು. ಅನ್ನದಾತರ ಕಣ್ಣಲ್ಲಿ ಕಣ್ಣೀರು ತರಿಸಿದ ಈರುಳ್ಳಿ ದರ ಕುಸಿತ ಹಾಗೂ ರೋಗ ಬಾಧೆಯಿಂದ ರೈತರು ಕಂಗಾಲು. ಈರುಳ್ಳಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಗ್ರಾಮದ ರೈತ ಈರುಳ್ಳಿ ಬೆಳೆದು ಗೋಳಾಡುವಂತಾಗಿದೆ. ಈರುಳ್ಳಿಗೆ ಉತ್ತಮ ಬೆಲೆ ಬರುತ್ತೆಂಬ ನಿರೀಕ್ಷೆಯಲ್ಲಿ ರೈತ ಈರುಳ್ಳಿಯನ್ನ ಬೆಳೆದಿದ್ದ. ಆದರೆ ಬೆಲೆ ಬರೋದು ದೂರಿನ ಮಾತು. ಹಾಕಿದ ಬಂಡವಾಳವೂ ಕೂಡ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಈರುಳ್ಳಿಗೆ ರೋಗ ಬಾಧಿಸಿದೆ. ಒಂದ್ ಎಕರೆ ಒಳಗೆ 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಬೆಳೆ ಪರಿಹಾರ ಇಲ್ಲ ರೀ. ಮಳೆ ಬಂದು ಗದ್ದೆನೂ ಹೋಗ್ಯವ್ರಿ, ಹತ್ತಿನೂ ಹೋಗ್ಯವ್ರಿ. ಇವಾಗ ಉಳ್ಳಾಗಡ್ಡೆ ಹಚ್ಚಿವ್ರಿ. ಉಳ್ಳಾಗಡ್ಡೆ ಅಂತ ಏನ್ ಇಲ್ರಿ, ಇವು ಎಲ್ಲಾ ರೋಗ ಬಿದ್ದವ್ರಿ, ಮಜ್ಜಿಗೆ ರೋಗ ಬಂದಂಗ ಆಗ್ಯಾವ್ರಿ. ಅದಕ್ಕೆ ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ ಅಂತ. ರೇಟನು ಇಲ್ಲ ರೀ. ಅವ್ರ ರೇಟ್ ಇಂದ ಕೆಲವು ಮಂದಿ ಕಲಾಸ್ ಮಿಸ್ಬಿಟ್ಟಾರ್ರಿ ದನ ಕರುಗಳಿಗೆ. ಆ ತರ ಆಗ್ಯಾವ್ರಿ. ಈಗ ಏನ್ ಪರಿಹಾರ ಕೊಡ್ಬೇಕ್ರಿ ಗೌರ್ಮೆಂಟ್ ನೋಡ್ಬೇಕ್ರಿ. ಇವಾಗ ನಮ್ಮ ಊರದು ಟೀಸ್ ಕೂಡ ಇಲ್ಲ ರೀ. ಆ ಟೈಪ್ ಆಗ್ಯದ್ರಿ. ಒಂದು ಕಡೆ ಈರುಳ್ಳಿಗೆ ದರವೂ ಇಲ್ಲ, ರೋಗಕ್ಕೆ ತುತ್ತಾಗಿದೆ. ಕಟಾವು ಮಾಡಿಸಿದರೆ ಖರ್ಚು ಹುಟ್ಟಲ್ಲ ಅಂತ ಕುರಿ ದನ ಬಿಟ್ಟು ಮೇಯಿಸುವುದೇ ಉತ್ತಮ ಅಂತಿದ್ದಾರೆ. ಸರ್ಕಾರ ಮುತುವರ್ಜಿಯಿಂದ ರೈತ ಬೆಳೆದಂತಹ ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಬೆಳೆ ಪರಿಹಾರ ಕೊಡವಲ್ರು. ಬೆಳೆದಂಡಿ ಗದ್ದೆಗಳು ಹಚ್ಚಿವಿ, ಗದ್ದೆಗಳು ಲಾಸ್ ಆಗ್ಯಾವ. ಏನು ಇಲ್ಲ, ಇವರಿಗೆ ಯಾರು ಬಂದು ನೋಡೋರಿಲ್ಲ. ಯಾರು ರೇಟ್ ಇಲ್ರಿ, ಅದ್ ಕಿತ್ತಿ ದನ ಕರಕ ಮೇಸಕತ್ತಾರ ಜನ ಸುತ್ತ. ನಾವ್ ಹಚ್ಚಿವ್ರಿ, ಇದಕ್ಕೆ ಏನ್ ರೇಟ್ ಅಂತ ಕಾಣವಲ್ದು. 1 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಸರ್. ರೋಗ ಬರಕತ್ತಿದ್ರಿ, ಅದೇನ್ ಆತದೋ ಓದ್ತದೋ ಅದಂತ ಗೊತ್ತಿಲ್ಲ. ನಮ್ಮ ವಾಯದಂಡಿ ಸುತ್ತಮುತ್ತ ಎಲ್ಲ ಬೆಳೆ ಹಾನಿ ಆಗ್ಯಾವ. ಬರೋದು ನೋಡ್ಬೇಕು, ನೋಡಿ ಪರಿಹಾರ ಹಾಕ್ಬೇಕು. ಹತ್ತಿ ಲಾಸ್ ಆಗ್ಯಾವ, ಬೆಳೆ ಲಾಸ್ ಆಗ್ಯಾವ. ಎಲ್ಲ ಬೆಳೆನೂ ಲಾಸ್ ಆದ್ರಿ ವರ್ಷ. ರೈತರಿಗೆ ಏನಿಲ್ಲ, ಹಸಿ ಬರಗಲ್ರಿ ಒಂದ್ ನಮನಿ ವರ್ಷ. ಈರುಳ್ಳಿ ದರವಿಲ್ಲದೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ದರ ಕುಸಿತ, ರೋಗಬಾಧೆಯಿಂದ ರೈತರು ಸಾಲದ ಶೂಲಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ರೈತರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನೋದೇ ರೈತರ ಒತ್ತಾಸೆಯಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅನ್ನದಾತರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ.
ಈರುಳ್ಳಿ ದರ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಒಂದು ಕಡೆ ದರ ಕುಸಿತ, ಮತ್ತೊಂದು ಕಡೆ ರೋಗ ಬಾಧೆಯಿಂದ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು. ದರ ಕುಸಿತ, ರೋಗ ಬಾಧೆಗೆ ಕಂಗಾಲು. ಅನ್ನದಾತರ ಕಣ್ಣಲ್ಲಿ ಕಣ್ಣೀರು ತರಿಸಿದ ಈರುಳ್ಳಿ ದರ ಕುಸಿತ ಹಾಗೂ ರೋಗ ಬಾಧೆಯಿಂದ ರೈತರು ಕಂಗಾಲು. ಈರುಳ್ಳಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಗ್ರಾಮದ ರೈತ ಈರುಳ್ಳಿ ಬೆಳೆದು ಗೋಳಾಡುವಂತಾಗಿದೆ. ಈರುಳ್ಳಿಗೆ ಉತ್ತಮ ಬೆಲೆ ಬರುತ್ತೆಂಬ ನಿರೀಕ್ಷೆಯಲ್ಲಿ ರೈತ ಈರುಳ್ಳಿಯನ್ನ ಬೆಳೆದಿದ್ದ. ಆದರೆ ಬೆಲೆ ಬರುವುದು ದೂರಿನ ಮಾತು. ಹಾಕಿದ ಬಂಡವಾಳವೂ ಕೂಡ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಈರುಳ್ಳಿಗೆ ರೋಗ ಬಾಧಿಸಿದೆ. 1 ಎಕರೆ ಒಳಗೆ 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಬೆಳೆ ಪರಿಹಾರ ಇಲ್ಲ ರೀ. ಮಳೆ ಬಂದು ಗದ್ದೆನೂ ಹೋಗ್ಯವ್ರಿ, ಹತ್ತಿನೂ ಹೋಗ್ಯವ್ರಿ. ಇವಾಗ ಉಳ್ಳಾಗಡ್ಡೆ ಹಚ್ಚಿವ್ರಿ. ಉಳ್ಳಾಗಡ್ಡೆ ಅಂತ ಏನಿಲ್ರಿ, ಇವು ಎಲ್ಲಾ ರೋಗ ಬಿದ್ದವ್ರಿ, ಮಜ್ಜಿಗೆ ರೋಗ ಬಂದಂಗ ಆಗ್ಯವ್ರಿ. ಅದಕ್ಕೆ ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ ಅಂತ. ರೇಟನು ಇಲ್ಲ ರೀ. ಅವ್ರ ರೇಟ್ ಇಲ್ದ ಕೆಲವು ಮಂದಿ ಕಲಾಸ್ ಮಿಸ್ಬಿಟ್ಟಾರ್ರಿ ದನ ಕರುಗಳಿಗೆ. ಆ ತರ ಆಗ್ಯವ್ರಿ. ಈಗ ಏನ್ ಪರಿಹಾರ ಕೊಡ್ಬೇಕ್ರಿ ಗೌರ್ಮೆಂಟ್ ನೋಡ್ಬೇಕ್ರಿ. ಇವಾಗ ನಮ್ಮ ಊರದು ಟೀಸ್ ಕೂಡ ಇಲ್ಲ ರೀ. ಆ ಟೈಪ್ ಆಗ್ಯದ್ರಿ. ಒಂದು ಕಡೆ ಈರುಳ್ಳಿಗೆ ದರವೂ ಇಲ್ಲ, ರೋಗಕ್ಕೆ ತುತ್ತಾಗಿದೆ. ಕಟಾವು ಮಾಡಿಸಿದರೆ ಖರ್ಚು ಹುಟ್ಟಲ್ಲ ಅಂತ ಕುರಿ ದನ ಬಿಟ್ಟು ಮೇಯಿಸೋದೇ ಉತ್ತಮ ಅಂತಿದ್ದಾರೆ. ಸರ್ಕಾರ ಮುತುವರ್ಜಿಯಿಂದ ರೈತ ಬೆಳೆದಂತಹ ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಬೆಳೆ ಪರಿಹಾರ ಕೊಡವಲ್ರು. ಬೆಳೆದಂಡಿ ಗದ್ದೆಗಳು ಹಚ್ಚಿವಿ, ಗದ್ದೆಗಳು ಲಾಸ್ ಆಗ್ಯಾವ. ಏನು ಇನ್ನ ಇವರಿಗೆ ಯಾರು ಬಂದು ನೋಡೋರಿಲ್ಲ. ಯಾರ್ ರೇಟ್ ಇಲ್ರಿ ಅದ್ ಕಿತ್ತಿ ದನ ಕರಕ ಮೇಸಕತ್ತಾರ ಜನ ಸುತ್ತ. ನಾವ್ ಹಚ್ಚಿವ್ರಿ, ಇದಕ್ಕೇನ್ ರೇಟ್ ಅಂತ ಕಾಣವಲ್ದು. 1 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಸರ್. ರೋಗ ಬರಕತ್ತಿದ್ರಿ, ಅದೇನ್ ಆತದೋ ಓದ್ತದೋ ಅಂತ ಗೊತ್ತಿಲ್ಲ. ನಮ್ಮ ವಯದಂಡಿ ಸುತ್ತಮುತ್ತ ಎಲ್ಲ ಬೆಳೆ ಹಾನಿ ಆಗ್ಯಾವ. ಬರೋ ನೋಡ್ಬೇಕು, ನೋಡಿ ಪರಿಹಾರ ಹಾಕ್ಬೇಕು. ಹತ್ತಿ ಲಾಸ್ ಆಗ್ಯಾವ, ಬೆಳೆ ಲಾಸ್ ಆಗ್ಯಾವ. ಎಲ್ಲ ಬೆಳೆನೂ ಲಾಸ್ ಆದ್ರಿ ವರ್ಷ. ರೈತರಿಗೆ ಏನಿಲ್ಲ, ಹಸಿ ಬರಗಲ್ರಿ ಒಂದ್ ನಮನಿ ವರ್ಷ. ಈರುಳ್ಳಿ ದರವಿಲ್ಲದೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ದರ ಕುಸಿತ, ರೋಗಬಾಧೆಯಿಂದ ರೈತರು ಸಾಲದ ಶೂಲಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ರೈತರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನೋದೇ ರೈತರ ಒತ್ತಾಸೆಯಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅನ್ನದಾತರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಈರುಳ್ಳಿ ದರ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಒಂದು ಕಡೆ ದರ ಕುಸಿತ, ಮತ್ತೊಂದು ಕಡೆ ರೋಗ ಬಾಧೆಯಿಂದ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು. ದರ ಕುಸಿತ, ರೋಗ ಬಾಧೆಗೆ ಕಂಗಾಲು. ಅನ್ನದಾತರ ಕಣ್ಣಲ್ಲಿ ಕಣ್ಣೀರು ತರಿಸಿದ ಈರುಳ್ಳಿ ದರ ಕುಸಿತ ಹಾಗೂ ರೋಗ ಬಾಧೆಯಿಂದ ರೈತರು ಕಂಗಾಲು. ಈರುಳ್ಳಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಗ್ರಾಮದ ರೈತ ಈರುಳ್ಳಿ ಬೆಳೆದು ಗೋಳಾಡುವಂತಾಗಿದೆ. ಈರುಳ್ಳಿಗೆ ಉತ್ತಮ ಬೆಲೆ ಬರುತ್ತೆಂಬ ನಿರೀಕ್ಷೆಯಲ್ಲಿ ರೈತ ಈರುಳ್ಳಿಯನ್ನ ಬೆಳೆದಿದ್ದ. ಆದರೆ ಬೆಲೆ ಬರುವುದು ದೂರಿನ ಮಾತು. ಹಾಕಿದ ಬಂಡವಾಳವೂ ಕೂಡ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಈರುಳ್ಳಿಗೆ ರೋಗ ಬಾಧಿಸಿದೆ. 1 ಎಕರೆ ಒಳಗೆ 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಬೆಳೆ ಪರಿಹಾರ ಇಲ್ಲ ರೀ. ಮಳೆ ಬಂದು ಗದ್ದೆನೂ ಹೋಗ್ಯವ್ರಿ, ಹತ್ತಿನೂ ಹೋಗ್ಯವ್ರಿ. ಇವಾಗ ಉಳ್ಳಾಗಡ್ಡೆ ಹಚ್ಚಿವ್ರಿ. ಉಳ್ಳಾಗಡ್ಡೆ ಅಂತ ಏನಿಲ್ರಿ, ಇವು ಎಲ್ಲಾ ರೋಗ ಬಿದ್ದವ್ರಿ, ಮಜ್ಜಿಗೆ ರೋಗ ಬಂದಂಗ ಆಗ್ಯವ್ರಿ. ಅದಕ್ಕೆ ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ ಅಂತ. ರೇಟನು ಇಲ್ಲ ರೀ. ಅವ್ರ ರೇಟ್ ಇಲ್ದ ಕೆಲವು ಮಂದಿ ಕಲಾಸ್ ಮಿಸ್ಬಿಟ್ಟಾರ್ರಿ ದನ ಕರುಗಳಿಗೆ. ಆ ತರ ಆಗ್ಯವ್ರಿ. ಈಗ ಏನ್ ಪರಿಹಾರ ಕೊಡ್ಬೇಕ್ರಿ ಗೌರ್ಮೆಂಟ್ ನೋಡ್ಬೇಕ್ರಿ. ಇವಾಗ ನಮ್ಮ ಊರದು ಟೀಸ್ ಕೂಡ ಇಲ್ಲ ರೀ. ಆ ಟೈಪ್ ಆಗ್ಯದ್ರಿ. ಒಂದು ಕಡೆ ಈರುಳ್ಳಿಗೆ ದರವೂ ಇಲ್ಲ, ರೋಗಕ್ಕೆ ತುತ್ತಾಗಿದೆ. ಕಟಾವು ಮಾಡಿಸಿದರೆ ಖರ್ಚು ಹುಟ್ಟಲ್ಲ ಅಂತ ಕುರಿ ದನ ಬಿಟ್ಟು ಮೇಯಿಸೋದೇ ಉತ್ತಮ ಅಂತಿದ್ದಾರೆ. ಸರ್ಕಾರ ಮುತುವರ್ಜಿಯಿಂದ ರೈತ ಬೆಳೆದಂತಹ ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಬೆಳೆ ಪರಿಹಾರ ಕೊಡವಲ್ರು. ಬೆಳೆದಂಡಿ ಗದ್ದೆಗಳು ಹಚ್ಚಿವಿ, ಗದ್ದೆಗಳು ಲಾಸ್ ಆಗ್ಯಾವ. ಏನು ಇನ್ನ ಇವರಿಗೆ ಯಾರು ಬಂದು ನೋಡೋರಿಲ್ಲ. ಯಾರ್ ರೇಟ್ ಇಲ್ರಿ ಅದ್ ಕಿತ್ತಿ ದನ ಕರಕ ಮೇಸಕತ್ತಾರ ಜನ ಸುತ್ತ. ನಾವ್ ಹಚ್ಚಿವ್ರಿ, ಇದಕ್ಕೇನ್ ರೇಟ್ ಅಂತ ಕಾಣವಲ್ದು. 1 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಸರ್. ರೋಗ ಬರಕತ್ತಿದ್ರಿ, ಅದೇನ್ ಆತದೋ ಓದ್ತದೋ ಅಂತ ಗೊತ್ತಿಲ್ಲ. ನಮ್ಮ ವಯದಂಡಿ ಸುತ್ತಮುತ್ತ ಎಲ್ಲ ಬೆಳೆ ಹಾನಿ ಆಗ್ಯಾವ. ಬರೋ ನೋಡ್ಬೇಕು, ನೋಡಿ ಪರಿಹಾರ ಹಾಕ್ಬೇಕು. ಹತ್ತಿ ಲಾಸ್ ಆಗ್ಯಾವ, ಬೆಳೆ ಲಾಸ್ ಆಗ್ಯಾವ. ಎಲ್ಲ ಬೆಳೆನೂ ಲಾಸ್ ಆದ್ರಿ ವರ್ಷ. ರೈತರಿಗೆ ಏನಿಲ್ಲ, ಹಸಿ ಬರಗಲ್ರಿ ಒಂದ್ ನಮನಿ ವರ್ಷ. ಈರುಳ್ಳಿ ದರವಿಲ್ಲದೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ದರ ಕುಸಿತ, ರೋಗಬಾಧೆಯಿಂದ ರೈತರು ಸಾಲದ ಶೂಲಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ರೈತರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನೋದೇ ರೈತರ ಒತ್ತಾಸೆಯಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.